ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನಾವು ಸಾಮಾನ್ಯವಾಗಿ ನಮಗೆ ಹುಷಾರಿಲ್ಲ ಅಂತ ಅಂದಾಗ ಹಾಸ್ಪಿಟಲ್ಗೆ ಹೋಗ್ತೀವಿ. ಹಾಸ್ಪಿಟಲ್ಗೆ ಹೋಗಿ ಎಲ್ಲಾ ರೀತಿ ಚೆಕಪ್ ಆದ್ಮೇಲೆ ಡಾಕ್ಟರ್ ಏನ್ ಮಾಡ್ತಾರೆ, ನಮಗೆ ಬೇಕಾಗಿರುವಂತಹ ನಮ್ಮ ಆರೋಗ್ಯಕ್ಕೆ ಹೊಂದಿಕೆಯಾಗುವಂತ ಒಂದು ಮೆಡಿಸನ್ ಅನ್ನ ಬರೆದು ಕೊಡ್ತಾರೆ. ಆ ಮೆಡಿಸನ್ ಬರೆಯುವಂತಹ ಸ್ಲಿಪ್ ಅಂದ್ರೆ ಪ್ರಿಸ್ಕ್ರಿಪ್ಷನ್ ನಮಗೆ ಅರ್ಥ ಆಗುತ್ತಾ? ತುಂಬಾ ವರ್ಷಗಳಿಂದ ನಾವು ಗಮನಿಸಿದ್ದೀವಲ್ವಾ, ಅದನ್ನ ಓದಕ್ಕೆ ನಮ್ಮಿಂದ ಸಾಧ್ಯ ಆಗಲ್ಲ. ಯಾಕಂದ್ರೆ ಅದು ನಮಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಅವ್ರು ಬರ್ದಿರಲ್ಲ. ಆಮೇಲೆ ಅದು ಕೇವಲ ನಮಗೆ ಅರ್ಥ ಆಗದೆ ಇರೋದು, ಮೆಡಿಕಲ್ ಸ್ಟೋರ್ಗೆ ಹೋದಾಗ ಅವ್ರಿಗೆ ಹಿಂಗೆ ಅದು ಅರ್ಥ ಮಾಡ್ಕೊಂಡು ಮೆಡಿಸಿನ್ ಕೊಡ್ತಾರೆ ಅನ್ನೋದು ಕೂಡ ನಮಗೊಂದು ಯಕ್ಷ ಪ್ರಶ್ನೆ ಆಗಿ ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. ಸೊ ಅದಕ್ಕಾಗಿ ಈಗ ಒಂದು ಹೊಸ ರೂಲ್ಸ್ ಬಂದಿದೆ. ವೈದ್ಯರು ಬರೆಯುವಂತಹ ಪ್ರಿಸ್ಕ್ರಿಪ್ಷನ್ಗಳು ಸಾಮಾನ್ಯವಾಗಿ ವೈದ್ಯಕೀಯ ಅಂಗಡಿಯವರನ್ನು ಹೊರತುಪಡಿಸಿ ಯಾರಿಗೂ ಅರ್ಥ ಆಗೋದಿಲ್ಲ. ಆ ಕೈ ಬರಹದಿಂದಾಗಿ ರೋಗಿಗಳು ತಾವು ಬಳಸಬೇಕಾದ ಔಷಧಿಗಳ ವಿವರಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಕೆಲವೊಮ್ಮೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಔಷಧಿ ಕೊಡುವಂಥವರೇ ಗೊಂದಲಕ್ಕೆ ಒಳಗಾಗ್ಬಿಡ್ತಾರೆ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಯಾವುದನ್ನು ಕೊಡಕ್ಕೆ ಹೋಗಿ ಇನ್ಯಾವುದನ್ನೋ ಕೊಟ್ಟುಬಿಡ್ತಾರೆ. ಮತ್ತೆ ಹಲವಾರು ಸಂದರ್ಭಗಳಲ್ಲಿ ಇಂಥ ತಪ್ಪುಗಳಾದಾಗ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿರುತ್ತೆ. ಕಾರಣ ಬೇರೆ ಯಾವುದೋ ಬ್ರ್ಯಾಂಡ್ ಕೊಟ್ಬಿಟ್ಟಿರ್ತಾರೆ. ಮೇಡಮ್ ಈ ಬ್ರ್ಯಾಂಡ್ ಇಲ್ಲ, ಈ ಬ್ರ್ಯಾಂಡ್ ಕೊಡ್ತೀನಿ ಅಂತೇಳಿ ಕೊಟ್ಟಿರೋದನ್ನ ನಾವು ಗಮನಿಸಿದ್ದೀವಿ. ಎಲ್ಲೋ ಒಂದು ರೀತಿ ಈ ವೈದ್ಯರು ಬರೆಯುವಂಥ ಮೆಡಿಸನ್ ಏನಿದೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ, ಅದು ಒಂದು ರೀತಿ ಒಗಟಿನ ತರ ಇರುತ್ತೆ. ಅದನ್ನು ಪರಿಹರಿಸೋದಕ್ಕೆ ಮೆಡಿಕಲ್ ಸ್ಟೋರ್ ಹೋಗಿ ನಾವು ಅದು ಪ್ರಿಸ್ಕ್ರಿಪ್ಷನ್ ತೋರಿಸಿ ನಾವು ಮೆಡಿಸನ್ ಅನ್ನ ತಗೊಂಡು ಬರಬೇಕು. ಸೊ ಈಗ ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಹುಡುಕೋದಕ್ಕೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂದ್ರೆ NMC ಒಂದು ಸಂವೇದನಾಶೀಲ ನಿರ್ಧಾರವನ್ನ ತೆಗೆದುಕೊಂಡಿದೆ. ಏನಪ್ಪಾ ಅಂದ್ರೆ, ಈಗ ವೈದ್ಯರಿಗೆ ಪ್ರಿಸ್ಕ್ರಿಪ್ಷನ್ಗಳನ್ನ ಸ್ಪಷ್ಟವಾಗಿ ಮತ್ತೆ ಸುಲಭವಾಗಿ ಬರೆಯೋಕೆ ಒಂದು ಆದೇಶ ಮಾಡಿದೆ. ವಿಶೇಷವಾಗಿ ದೊಡ್ಡ ಅಕ್ಷರಗಳಲ್ಲಿ ನೀವು ಬರೀಲೇಬೇಕು ಅನ್ನುವಂಥ ನಿಯಮ. ಈ ಕ್ರಮ ರೋಗಿಗಳ ಸುರಕ್ಷತೆಯನ್ನ ಹೆಚ್ಚು ಮಾಡೋದಲ್ಲದೆ ಔಷಧಿಗಳ ಹೆಸರಿನಲ್ಲಿರುವಂಥ ತಪ್ಪುಗಳನ್ನ ತಡೆಯೋದಕ್ಕೂ ಸಹಾಯ ಮಾಡುತ್ತೆ ಅಂತ ಹೇಳಿ ಆಯೋಗ ಆದೇಶಿಸಿದೆ. ಹೌದಲ್ವಾ? ಈ ಒಂದು ಕ್ರಮ ಆಗಬೇಕಲ್ವಾ? ಎಷ್ಟೋ ನಾವೆಲ್ಲ ಎಜುಕೇಟೆಡ್ಸ್, ಓದಿದ್ದೀವಿ, ಬಟ್ ನಮ್ಗೆ ಡಾಕ್ಟರ್ ಬರೆದಿರೋ ಪ್ರಿಸ್ಕ್ರಿಪ್ಷನ್ ಇರುವಂಥ ಒಂದು ಮೆಡಿಸನ್ ನಮ್ಗೆ ಓದಕ್ಕಾಗ್ತಿಲ್ಲ ಅಂದ್ರೆ ತಪ್ಪು ನಮ್ಮದಲ್ಲ, ಡಾಕ್ಟರ್ದು. ಅವ್ರು ಬರೆದಿರುವಂಥ ಸ್ಪೆಲ್ಲಿಂಗ್ಸ್ ನಮ್ಗೆ ಅರ್ಥ ಆಗಲ್ಲ, ಯಾವ ಮೆಡಿಸನ್ ಅಂತ ಹೇಳಿ ಅರ್ಥ ಆಗಲ್ಲ. ಬಿಕಾಸ್ ಆ ಮೆಡಿಸನ್ ಯಾವುದು ಅಂತ ಹೇಳಿ ನಮ್ಗೆ ಅರ್ಥ ಆದರೆ ನಾವು ಅದನ್ನು ಗೂಗಲ್ ಸರ್ಚ್ ಮಾಡಿ ಆ ಮೆಡಿಸನ್ ನಮಗೆ ಯಾವುದು ಕೊಟ್ಟಿದ್ದಾರೆ, ನಾವು ಅದನ್ನು ತಗೊಳ್ಳೋದ್ರಿಂದ ನಮಗೇನು ಬೆನಿಫಿಟ್ ಇದೆ ಅನ್ನೋದನ್ನ ಖುದ್ದು ನಾವೇ ಸರ್ಚ್ ಮಾಡ್ಬೋದಲ್ವಾ? ಅದನ್ನು ತಗೊಳ್ಬೇಕಾ ಬೇಡವಾ, ಅದು ನನಗಾಗುತ್ತಾ ಇಲ್ವಾ ಅನ್ನೋದನ್ನ ಖುದ್ದು ಟೆಸ್ಟ್ ಮಾಡ್ಕೊಳ್ಬೋದಲ್ವಾ? ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಆದೇಶವನ್ನ ಆಯೋಗ ಹೊರಡಿಸಿದೆ. ಇನ್ನು ಮುಂದೆ ಡಾಕ್ಟರ್ಸ್ ನೀವು ಮೆಡಿಸಿನ್ ಸ್ಲಿಪ್ ಅನ್ನ ಬರೆಯೋದೇ ಆದ್ರೆ ಕ್ಲಿಯರ್ ಆಗಿ ಬರಿಬೇಕು. ಅದು ಪೇಷಂಟ್ಗಳಿಗೆ ನೀಟಾಗಿ ಅರ್ಥ ಆಗೋ ರೀತಿ ಬರಿಬೇಕು. ಅದರಲ್ಲೂ ದೊಡ್ಡ ಅಕ್ಷರಗಳಲ್ಲಿ ಬರಿಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳದೆ ಪ್ರಿಸ್ಕ್ರಿಪ್ಷನ್ ಬರೆಯೋದನ್ನ ಈಗ ಕಾನೂನು ಬಾಹಿರ ಅಂತೇಳಿ ಪರಿಗಣಿಸಲಾಗತ್ತೆ ಅಂತ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ತನ್ನ ಗೆಜೆಟ್ ಅಧಿಸೂಚನೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಈ ವಿಡಿಯೋ ಯಾರೇ ನೋಡ್ತಾ ಇರಿ, ನೀವು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಬರೆದಿರುವಂತಹ ಪ್ರಿಸ್ಕ್ರಿಪ್ಷನ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವೇ ಖುದ್ದು ಹೇಳಿ, ಈ ಥರದ್ ಒಂದು ಆದೇಶ ಇದೆ, ನೀವು ಕ್ಲಿಯರ್ ಕಟ್ ಆಗಿ ನಿಮಗೆ ಅರ್ಥ ಆಗೋ ಹಾಗೆ ಬರ್ಕೊಡಿ ಅಂತ ಹೇಳಿ ಕೇಳಿ ಬರ್ಸ್ಕೊಂಡು ಬನ್ನಿ. ಅದು ಕಾನೂನು ಬಾಹಿರ. ಇನ್ನು ಮುಂದೆ ಡಾಕ್ಟರ್ಗಳು ಆ ರೀತಿ ಪ್ರಿಸ್ಕ್ರಿಪ್ಷನ್ ಬರೆಯೋ ಹಂಗಿಲ್ಲ. ರೋಗಿಗಳಿಗೆ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ವೈದ್ಯರು ತೆಗೆದುಕೊಳ್ಳುವ ಕಾಳಜಿಯಷ್ಟೇ ಅವರಿಗೆ ಕೊಡಲಾದಂಥ ಪ್ರಿಸ್ಕ್ರಿಪ್ಷನ್ಗಳು ಕೂಡ ರೋಗಿಗಳಿಗೆ ಚಿಕಿತ್ಸೆ ಕೊಡುವಲ್ಲಿ ವೈದ್ಯರು ತೆಗೆದುಕೊಳ್ಳುವಂತಹ ಕಾಳಜಿಯಷ್ಟೇ ಅವರಿಗೆ ನೀಡಲಾದಂತಹ ಪ್ರಿಸ್ಕ್ರಿಪ್ಷನ್ಗಳು ಬಹಳ ಸ್ಪಷ್ಟವಾಗಿರಬೇಕು ಅನ್ನೋದು NMCಯ ಉದ್ದೇಶ. ಸಾಮಾನ್ಯ ಜನರಿಗೆ ಓದೋಕೆ ಸುಲಭವಾದ ರೀತಿಯಲ್ಲಿ ಪ್ರಿಸ್ಕ್ರಿಪ್ಷನ್ಗಳನ್ನ ಬರೆಯುವ ಈ ನಿರ್ದೇಶನ ಅಂದ್ರೆ ಗೈಡ್ಲೈನ್ಸ್ ವೈದ್ಯಕೀಯ ವೃತ್ತಿಯಲ್ಲಿ ಹೊಣೆಗಾರಿಕೆಯನ್ನ ಹೆಚ್ಚಿಸುತ್ತೆ. ಈ ನಿರ್ಧಾರ ರೋಗಿಗಳಿಗೆ ತಮ್ಮ ಚಿಕಿತ್ಸೆ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನ ಪಡ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ. ಏನು NMC ನೀಡಿದ ಈ ನಿರ್ದೇಶನವನ್ನ ಕೇವಲ ಪದಗಳಿಗೆ ಸೀಮಿತಗೊಳಿಸದೆ ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಕೆಲವೊಂದಷ್ಟು ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಅಂದ್ರೆ ಅಬ್ಸರ್ವ್ ಮಾಡ್ತಾರೆ. ಆದೇಶ ಮಾಡಿದ ಮೇಲೆ ಡಾಕ್ಟರ್ಗಳು ಅದನ್ನ ಎಷ್ಟು ಚೆನ್ನಾಗಿ ಪಾಲಿಸ್ತಿದ್ದಾರೆ ಅದನ್ನ ಪರೀಕ್ಷೆ ಮಾಡ್ತಿದ್ದಾರೆ. ದೇಶದ ಎಲ್ಲ ವೈದ್ಯಕೀಯ ಕಾಲೇಜುಗಳು ಈ ಹೊಸ ನಿಯಮವನ್ನ ತಮ್ಮ ವ್ಯಾಪ್ತಿಗೆ ಒಳಪಡುವ ವೈದ್ಯರು ಮತ್ತೆ ವಿದ್ಯಾರ್ಥಿಗಳು ಕಟ್ಟುನಿಟ್ಟಾಗಿ ಪಾಲಿಸುವುದನ್ನ ಮೇಲ್ವಿಚಾರಣೆ ಮಾಡೋಕೆ ವಿಶೇಷ ಸಮಿತಿಗಳನ್ನ ರಚಿಸುವಂತೆಯೂ ಕೂಡ NMC ಆದೇಶ ಮಾಡಿದೆ. ಓಕೆ, ಇಷ್ಟು ದಿನ ಡಾಕ್ಟರ್ಗಳು ಬರ್ಕೊಂಡು ಬಂದಿದ್ದಾರೆ, ಬಟ್ ಇನ್ ಫ್ಯೂಚರ್ ಈಗ ಆಲ್ರೆಡಿ ಮೆಡಿಕಲ್ ಓದ್ತಾ ಇರುವಂಥವ್ರು, ಡಾಕ್ಟರ್ ಟ್ರೈನಿಂಗ್ನಲ್ಲಿ ಇರುವಂಥವ್ರು
ಕೋರ್ಸ್ ಮಾಡ್ತಾ ಇರುವಂಥವ್ರು ಪ್ರಿಸ್ಕ್ರಿಪ್ಷನ್ ಬರೆಯುವಾಗ, ಅದರಲ್ಲೂ ಮೆಡಿಸನ್ನಲ್ಲಿ ಕೋರ್ಸ್ ಮಾಡ್ತಾ ಇರುವಂಥವ್ರು ಪ್ರಿಸ್ಕ್ರಿಪ್ಷನ್ ಬರೆಯುವಾಗ ಕಡ್ಡಾಯವಾಗಿ ನೀವು ಪೇಷಂಟ್ಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರಿಬೇಕು ಅನ್ನುವಂಥದ್ದನ್ನ ಕಾಲೇಜುಗಳಿಂದಲೇ ಅವರ ತಲೆಗೆ ತುಂಬಬೇಕು. ಇದು ಒಂದು ನಿಯಮ. ನೀವು ಹಂಗೆ ಬರಲಿಲ್ಲ ಅಂದ್ರೆ ಅದು ಕಾನೂನು ಬಾಹಿರ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸೋಕೆ ಅಂತಲೇ ವಿಶೇಷ ಸಮಿತಿಗಳನ್ನ ರಚನೆ ಮಾಡಿ ಎನ್ನುವಂಥ ಆದೇಶವನ್ನು NMC ಮಾಡಿದೆ. ಈ ಸಮಿತಿಗಳು ಕಾಲಕಾಲಕ್ಕೆ ಪ್ರಿಸ್ಕ್ರಿಪ್ಷನ್ಗಳ ಗುಣಮಟ್ಟವನ್ನ ಪರಿಶೀಲಿಸುವ ಮತ್ತು ವೈದ್ಯರಿಗೆ ಸಾಕಷ್ಟು ತರಬೇತಿ ಹಾಗೆ ಮಾರ್ಗದರ್ಶನ ನೀಡುವ ಜವಾಬ್ದಾರಿಯನ್ನ ಹೊಂದಿರುತ್ತೆ. ಟ್ರೈನಿಂಗ್ ಕೊಡೋದು ಕೂಡ ಬಹಳ ವೆರಿ ವೆರಿ ಇಂಪಾರ್ಟೆಂಟ್. ಅದು ಡಾಕ್ಟರ್ ಆಗಿರ್ಬೋದು ಅಥವಾ ಮೆಡಿಕಲ್ ಸ್ಟೂಡೆಂಟ್ಗಳಾಗಿರ್ಬೋದು, ಯಾರಿಗೇ ಆದರೂ ಕೂಡ ಹೀಗೆ ಬರೀರಿ ಅನ್ನುವಂಥ ಟ್ರೈನಿಂಗ್ ಅನ್ನ ಈಗ ನೀವು ಕೊಡಬೇಕಾಗಿದೆ. ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಇದರ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡುವ ಮೂಲಕ ಇಡೀ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಪ್ರಮಾಣೀಕರಣವನ್ನ ತರುವುದು ಇದರ ಗುರಿಯಾಗಿದೆ. ಖಾಸಗಿ ಹಾಸ್ಪಿಟಲ್ ಆದ್ರೂ ಅಷ್ಟೇ, ಗವರ್ಮೆಂಟ್ ಹಾಸ್ಪಿಟಲ್ ಆದ್ರೂ ಅಷ್ಟೇ, ಎರಡೂ ಹಾಸ್ಪಿಟಲ್ ಕೆಲಸ ಮಾಡುವ ವೈದ್ಯರು ಸ್ಪಷ್ಟ ಪ್ರಿಸ್ಕ್ರಿಪ್ಷನ್ಗಳನ್ನ ಕಡ್ಡಾಯಗೊಳಿಸುವುದಕ್ಕೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ತೆಗೆದುಕೊಂಡ ಈ ಕ್ರಾಂತಿಕಾರಿ ನಿರ್ಧಾರ ಭಾರತೀಯ ವೈದ್ಯಕೀಯ ಇತಿಹಾಸದಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಿದೆ. ಒಂದು ಕಡೆ ಇದು ರೋಗಿ ಮತ್ತೆ ವೈದ್ಯರ ನಡುವಿನ ವಿಶ್ವಾಸವನ್ನ ಹೆಚ್ಚಿಸುತ್ತೆ, ಮತ್ತೊಂದು ಕಡೆ ಇದು ಔಷಧಿಗಳ ವಿತರಣೆಯಲ್ಲಿ ಮಾನವ ದೋಷಗಳ ಸಂಖ್ಯೆಯನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಈ ಬದಲಾವಣೆ ಔಷಧಿಕಾರರು, ರೋಗಿಗಳು ಮತ್ತು ಇತರೆ ವೈದ್ಯಕೀಯ ಸಿಬ್ಬಂದಿಗೆ ಪ್ರಿಸ್ಕ್ರಿಪ್ಷನ್ಗಳನ್ನ ಓದೋಕೆ ಸುಲಭಗೊಳಿಸುತ್ತೆ. ವೈದ್ಯರು ಈಗ ತಮ್ಮ ಕೈಬರಹವನ್ನ ಪರಿಷ್ಕರಿಸಬೇಕಾಗತ್ತೆ. ಅಂದ್ರೆ ವೈದ್ಯರು ನಿಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ನೀವು ಬದಲಾವಣೆ ಮಾಡಿಕೊಳ್ಬೇಕು. ನಿಮಗೆ ಸ್ಪಷ್ಟವಾಗಿ ಬರೆಯಕ್ ಬರಲಿಲ್ಲ ಅಂದ್ರೆ ಸ್ಪಷ್ಟವಾಗಿ ಬರೋ ಹಾಗೆ ಕಲ್ತ್ಕೋಬೇಕು. ಇದು ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗುತ್ತೆ ಅಂತ ವೈದ್ಯಕೀಯ ತಜ್ಞರು ಹೇಳ್ತಿದ್ದಾರೆ.